ಆತ್ಮೀಯ ವೀಕ್ಷಕರೇ ನಮಸ್ತೆ. ಕಡಬ ತಾಲೂಕಿನ ಏನೆಕ್ಕಲ್ನಲ್ಲಿದ್ದೇವೆ. ಮೊದಲು ಸುಳ್ಯ ತಾಲೂಕಿನೊಂದಿಗಿದ್ದಂಥ ಒಂದು ಗ್ರಾಮ ಈಗ ಕಡಬ ತಾಲೂಕಿಗಿದೆ. ಏನೆಕ್ಕಲ್ಲು ಅಂತಂದರೆ ಅದು ಶಿಕ್ಷಕರ ಗ್ರಾಮ ಅಂತಲೇ ಫೇಮಸ್ ಆಗಿರುವಂಥದ್ದು ಮತ್ತು ವಿಶೇಷವಾಗಿ ಶಾರೀರಿಕ ಶಿಕ್ಷಕರು ಮತ್ತು ಕ್ರೀಡೆಗೆ ಈ ಗ್ರಾಮ ಕೊಟ್ಟಿರುವಂಥ ಒಂದು ಕೊಡುಗೆ ಅದು ಬಹಳ ದೊಡ್ಡದಾಗಿರುವಂಥದ್ದು. ನನ್ನ ಜೊತೆ ದಂಪತಿ ಇದ್ದಾರೆ, ತುಕಾರಾಮ್ ಏನೆಕ್ಕಲ್ ಮತ್ತು ಶ್ರೀಮತಿ ಭಾಗೀರಥಿ ತುಕಾರಾಮ್ ಅವರು. ತುಕಾರಾಮ್ ಏನೆಕ್ಕಲ್ ಅವರು ಸುಬ್ರಹ್ಮಣ್ಯ KSS ಕಾಲೇಜಿನ ಶಾರೀರಿಕ ಶಿಕ್ಷಣ ನಿರ್ದೇಶಕರಾಗಿ ನಿವೃತ್ತರಾದವರು. ಜೊತೆಗೆ ಕುಸುಮ ಸಾರಂಗದ ಮೂಲಕ ರಂಗ ಚಟುವಟಿಕೆಗಳನ್ನು ಕೂಡ ಕಾಲೇಜಲ್ಲಿ ನೂರಾರು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದವರು. ಜೊತೆಗೆ ಬಹುಮುಖವಾಗಿ ಅವರ ಸೇವೆ ಸಂದಿದೆ ಸಮಾಜಕ್ಕೆ. ಮತ್ತೋರ್ವರು ಅವರ ಪತ್ನಿ ನಮ್ಮ ಜೊತೆಗಿರುವವರು ಭಾಗೀರಥಿಯವರು. ಬಳ್ಪ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಉನ್ನತೀಕರಿಸಿದ ಶಾಲೆ, ಅಲ್ಲಿ ಸುದೀರ್ಘ ಅಂದರೆ 3 ದಶಕಕ್ಕಿಂತಲೂ ಅಧಿಕ 3.5 ದಶಕದಷ್ಟು ಕಾಲ ಒಂದೇ ಶಾಲೆಯಲ್ಲಿ ಶಾರೀರಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ಒಟ್ಟು ಸುಮಾರು 4 ದಶಕದ ಕಾಲ ಸೇವೆಯನ್ನು ಸಲ್ಲಿಸಿ ಒಂದು ಗ್ರಾಮೀಣ ಪ್ರದೇಶದ ಒಂದು ಶಾಲೆಯ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟಕ್ಕೆ ಜೊತೆಗೆ ಜಿಲ್ಲಾ ಮಟ್ಟಕ್ಕೆ ಅಲ್ಲಿಯ ಅಥ್ಲೆಟಿಕ್ಸ್ ಇರ್ಬೋದು ಅಥವಾ ಕ್ರೀಡಾ ತಂಡಗಳನ್ನು ಕರೆದೊಯ್ದು ಸಾಧನೆಯನ್ನು ಮಾಡಿರುವಂಥ ಒಂದು ಕೀರ್ತಿ ಭಾಗೀರಥಿ ಮೇಡಮ್ ಅವರಿಗೆ ಸಲ್ಲುತ್ತದೆ. ನಿವೃತ್ತರಾಗ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಅವರೊಂದಿಗೆ ಮಾತನಾಡಬೇಕಿದೆ. ಸುಳ್ಯದಂಥ ಒಂದು ಗ್ರಾಮೀಣ ಪ್ರದೇಶ, ಅದರಲ್ಲಿ ಬಳ್ಪ ಎನ್ನುವಂಥದ್ದು ಅತ್ಯಂತ ಗ್ರಾಮೀಣವಾಗಿರುವಂಥ ಒಂದು ಶಾಲೆ. ಈ ಶಾಲೆಯನ್ನು ನಿರಂತರ 10-15 ಬಾರಿ ಗೇಮ್ಸ್ಗಳಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಅದೇ ರೀತಿ ಅಥ್ಲೆಟಿಕ್ಸ್ನಲ್ಲಿ ಕೂಡ ಚಾಂಪಿಯನ್ಶಿಪ್ ಪಟ್ಟವನ್ನು ಆ ಶಾಲೆ ಪಡೆದುಕೊಳ್ಬೇಕಿದ್ರೆ ಅದರ ಹಿಂದೆ ಕೋಚ್ ಆಗಿ ತರಬೇತುದಾರರಾಗಿ ಒಬ್ಬ ಶಾರೀರಿಕ ಶಿಕ್ಷಕರ ಶ್ರಮ ಬಹಳ ದೊಡ್ಡದಾಗಿರ್ತದೆ. ಬಹುಶಃ ಒಬ್ಬ ಮಹಿಳೆಯಾಗಿದ್ದುಕೊಂಡು ಈ ಒಂದು ಕ್ಷೇತ್ರದಲ್ಲಿ ಸುಮಾರು 4 ದಶಕಕ್ಕಿಂತಲೂ ಅಧಿಕ ಒಂದು ಶಾರೀರಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿ ಆ ಕಾರ್ಯವನ್ನು ಮಾಡಿದ್ದಾರೆ ಅಂತಂದರೆ ಅದು ಈ ಸಮಾಜಕ್ಕೆ ಒಂದು ಮಾದರಿ. ಹಾಗಾಗಿ ನಾನು ಈ ದಂಪತಿಯನ್ನು ಇವತ್ತು ಸಂದರ್ಶನ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಕ್ರೀಡಾ ಬದುಕಿಗೆ ತಮ್ಮ ಬದುಕನ್ನು ಕೂಡ ಮುಡುಪಾಗಿಟ್ಟ ಒಂದು ದಂಪತಿ. ಇಬ್ಬರಿಗೂ ಕೂಡ ನಮಸ್ತೆ. ನಮಸ್ತೆ ಮೇಡಮ್, ಆರಂಭದಲ್ಲಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದೇನೆ. ನಿವೃತ್ತರಾಗ್ತಾ ಇದ್ದೀರಿ. 4 ದಶಕ ಅಂದರೆ ಅದರಲ್ಲೂ ಒಂದು ಮಹಿಳೆಯರ ಪಾಲಿಗೆ 4 ದಶಕ ವೃತ್ತಿ ಬದುಕು ಅಂದರೆ ಖಂಡಿತವಾಗಿ ಒಂದು ಅವಿಸ್ಮರಣೀಯವಾದಂಥ ಒಂದು ಸಂದರ್ಭ. ನೀವೊಂದು ವೃತ್ತಿಗೆ ಆರಂಭ ಮಾಡಿದ್ದು ಇಲ್ಲಿ, ಆ ಸಂದರ್ಭ ಹೇಗಿತ್ತು ಒಮ್ಮೆ ನೆನಪಿಸಿಕೊಳ್ಳಿ. ನಾನು ತರಬೇತಿ ಆದ ಕೂಡಲೇ ನಾನು ಆಗ ಸುಳ್ಯದಲ್ಲಿ ಶಾರದಾ ಹೈಸ್ಕೂಲ್ ಆರಂಭ ಆಗಿತ್ತು. ಅಲ್ಲಿ ನಾನು ಒಂದಷ್ಟು ನಿಮ್ಮ ಕೌಟುಂಬಿಕ ಹಿನ್ನೆಲೆ ಹೇಳಿಬಿಡಿ ಒಟ್ಟಿಗೆ. ನಾನು ಮೂಲತಃ ನಾರ್ಕೋಡು ಮನೆತನ ನಮ್ಮದು. ನಾರ್ಕೋಡಿನ ಕೃಷ್ಣಪ್ಪ ಗೌಡ, ನನ್ನ ತಂದೆ ಹೆಸರು ಕೃಷ್ಣಪ್ಪ ಗೌಡ, ತಾಯಿ ಸೀತಮ್ಮ ಅಂತ. ನನಗೆ 5 ಜನ ಅಣ್ಣಂದಿರು. ನಾನು ಹೆಣ್ಣು ಮಕ್ಕಳಲ್ಲಿ ನಾನೊಬ್ಳೆ ಕೊನೆಯವಳಾಗಿ. ಅದೇ ಶಿಕ್ಷಣದ ಬಳಿಕ ಎಲ್ಲಿ ಸಿಪೆಡ್ ಎಲ್ಲಿ ಮಾಡಿದ್ರಿ? ಸಿಪೆಡ್ ನಾನು ಕುಶಾಲನಗರದ ಸತ್ಯಸಾಯಿ ವಿದ್ಯಾಕೇಂದ್ರದಲ್ಲಿ ಸಿಪೆಡ್ ಕಾಲೇಜ್ ಇಲ್ಲಿ 81ರಲ್ಲಿ. ಆಮೇಲೆ ಅಲ್ಲಿಂದ ಟ್ರೈನಿಂಗ್ ಮುಗಿಸಿ ಬಂದು ನಾನು 83ನೇ ಸಾಲಿನಿಂದ ಸುಳ್ಯ ಶಾರದಾ ಹೈಸ್ಕೂಲಿನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ 3 ವರ್ಷ ಕೆಲಸ ಮಾಡಿ ನಂತರ ನನಗೆ 4/7/85ರಂದು ನಾನು ಸರ್ಕಾರಿ ಉದ್ಯೋಗಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೊಡಿಕಾನದಲ್ಲಿ ನಾನು ಸೇರಿಕೊಂಡೆ. ಅಲ್ಲಿ ನಾನು 3 ವರ್ಷಗಳ ಕಾಲ ಸೇವೆಯ ನಂತರ ನಾನು ಬಳ್ಪ ಶಾಲೆಗೆ 10/6/88ರಲ್ಲಿ ಬಳ್ಪ ಶಾಲೆಗೆ ವರ್ಗಾವಣೆ ಪಡ್ಕೊಂಡು ಅದರ ನಂತರ ನಾನೀಗ ಅಲ್ಲಿ ಒಂದೇ ಶಾಲೆಯಲ್ಲಿ 3.5 ದಶಕದಿಂದ ಎಷ್ಟು ಕರೆಕ್ಟ್ 36 ವರ್ಷ ಅಲ್ಲಿ 3 ವರ್ಷ. ನಿಮ್ಮ ವೃತ್ತಿ ಬದುಕು ಎಷ್ಟು ವರ್ಷ ಆಯಿತು? 39 ವರ್ಷ. ಓಕೆ. ಸರ್ಕಾರಿ ಸೇವೆ 39 ವರ್ಷ. ಹೌದು. ಶಾರದದ್ದು ಸೇರಿಸಿದ್ರೆ ಸುಮಾರು 42 ವರ್ಷ. ಆರಂಭದಲ್ಲಿ ಆಗಿನ ಒಂದು PT ಟೀಚರ್ನಾಗಿ ಅನುಭವಗಳು ಹೇಗಿತ್ತು ಆಗ? ಈಗ ಬಹಳಷ್ಟು ಬದಲಾವಣೆಗಳಾಗಿವೆ ಆಗ ಈ 30 ವರ್ಷದ ಹಿಂದೆ. ಆಗೆಲ್ಲ ನಮಗೆ ಮಕ್ಕಳನ್ನು ಒಂದು ಜಿಲ್ಲಾ ರಾಜ್ಯ ಹಂತಕ್ಕೆ ಕರ್ಕೊಂಡು ಹೋಗುವಂಥದ್ದು ಬಹಳ ಸುಲಭ ಆಗ್ತಾ ಇತ್ತು. ಈಗ ಸ್ವಲ್ಪ ಕಷ್ಟ ಇದೆ. ಈಗಿನ ಪ್ರೈವೇಟ್ ಸ್ಕೂಲ್ಗಳ ಅವಳಿಯಿಂದಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದ್ರೆ ವಿಶೇಷವಾದ ಕೋಚ್ಗಳನ್ನೆಲ್ಲ ಇಟ್ಟುಕೊಂಡಿರ್ತಾರೆ. ನಮಗೆ ಅಂತ ಕೋಚ್ಗಳು ಎಲ್ಲ ಇರುವುದಿಲ್ಲ, ಅಂತ ಸವಲತ್ತುಗಳು ಇರುವುದಿಲ್ಲ. ಬಹುಶಃ ತಾವು ಈಗ ಕೆಲಸವನ್ನು ಆರಂಭಿಸ ಸಂದರ್ಭದಲ್ಲೂ ಕೂಡ ಖಾಸಗಿ ಶಾಲೆ ಕೂಡ ಇತ್ತು, ಆದ್ರೂ ಒಂದು ಸರ್ಕಾರಿ ಕಡಿಮೆ ಇತ್ತು. ಸರ್ಕಾರಿ ಶಾಲೆಯಲ್ಲಿ ಕೂಡ ತಾವು ತಾಲೂಕು ಮಟ್ಟ ತಮ್ಮ ಇಷ್ಟದ ಈವೆಂಟ್ ಯಾವುದು? ನನಗೆ ಒಬ್ಬ PT ಟೀಚರ್ಗೆ ಎಲ್ಲ ಈವೆಂಟ್ಗಳು ಇಷ್ಟವೇ? ಆದ್ರೂ ವೈಯಕ್ತಿಕವಾಗಿ ಖೋಖೋ, ವಾಲಿಬಾಲ್, ಬ್ಯಾಡ್ಮಿಂಟನ್ ಇಷ್ಟ, ಮತ್ತೆ ಅಥ್ಲೆಟಿಕ್ಸ್ ಇಷ್ಟ. ಓಕೆ. ಬಹುಶಃ ಆ ಒಂದು ಸಾಧನೆಯ ಬಗ್ಗೆ ಹೇಳಿ. ಖೋಖೋ ಸಾಧನೆಯನ್ನು ಹೇಳುವುದಾದ್ರೆ? ಖೋಖೋದಲ್ಲಿ ನಾವು ಅಂದ್ರೆ ನಾನು ಶಾರದಾದಲ್ಲಿ ಇದ್ದಾಗಲೇ ಖೋಖೋ ಟೀಮ್ ಮಾಡ್ತಾ ಇದ್ದೆ. ಆದರೆ ನಾವು ತಾಲೂಕು ಹಂತದಲ್ಲಿ ಗೆದ್ದದ್ದು ಕಡಿಮೆ.
ಮತ್ತು ತೊಡಿಕಾನದಿಂದಲೂ ಹೋಬಳಿ ಮಟ್ಟದಲ್ಲಿ ಆಗ್ತಾ ಇತ್ತು, ಮತ್ತು ತಾಲೂಕು ಮಟ್ಟದಲ್ಲಿ ಗೆದ್ದಿದ್ದೇವೆ. ಅದರ ನಂತರ ಬಳಪಕ್ಕೆ ಬಂದ ನಂತರ ನನ್ನ ಪತಿಯವರು ಕೂಡ ತುಂಬ ಹೆಲ್ಪ್ ಮಾಡಿದರು ಈ ಒಂದು ತರಬೇತಿಯಲ್ಲಿ. ಹಾಗಾಗಿ ಮತ್ತೆ ನಾವು ನಿರಂತರವಾಗಿ ಖೋಖೋದಲ್ಲಿ ಗೆಲ್ತಾ ಹೋದೆವು. ನಮ್ಮ ಮಕ್ಕಳು ಸುಮಾರು 12 ವರ್ಷ ಕಂಟಿನ್ಯೂಸ್ ಆಗಿ ಜಿಲ್ಲಾ ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟವನ್ನು ಕೂಡ ಹೋಗಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಒಂದು ಬಾರಿ ವಿನ್ನರ್ಸ್ ಆಗಿದ್ದೇವೆ. ಅದರಲ್ಲಿ ಆ ವಿನ್ನರ್ಸ್ ಆಗಿಯೂ ನಮಗೆ ಆ ರಾಷ್ಟ್ರ ಮಟ್ಟಕ್ಕೆ ಹೋಗುವ ಅವಕಾಶ ತಪ್ಪಿ ಹೋಯಿತು. ಹೋಗಿದ್ದೆವು, ಬೆಂಗಳೂರವರೆಗೆ ಹೋಗಿದ್ದೆವು. ಆಗ ಈ ಅಯೋಧ್ಯೆ ಗಲಾಟೆಯಿಂದಾಗಿ ಅದು ಪೋಸ್ಟ್ಪೋನ್ ಆಯಿತು, ಮತ್ತೆ ಅದು ಮುಂದುವರಿಲೇ ಇಲ್ಲ, ಅದು ಮಾಡಲೇ ಇಲ್ಲ. ಅದನ್ನು ಮತ್ತೆ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ನಡೀಲೇ ಇಲ್ಲ ಆ ವರ್ಷ. ಜೊತೆಗೆ ಅಥ್ಲೆಟಿಕ್ಸ್ನಲ್ಲಿ ನಾವು ತಾಲೂಕು ಹಂತದಲ್ಲಿ ಸುಮಾರು ವರ್ಷಗಳ ನಾವೇ ಚಾಂಪಿಯನ್ ಆಗ್ತಾ ಇದ್ದೆವು. ಎಷ್ಟು ಸಲ ಅಂತ ಸರಿ, ಹೌದು, ಸುಮಾರು ವರ್ಷಗಳಿಂದ ನಾವೇ ಚಾಂಪಿಯನ್ ತಾಲೂಕು ಹಂತದಲ್ಲಿ, ಮತ್ತೆ ಜಿಲ್ಲಾ ಹಂತದಲ್ಲಿಯೂ ಚಾಂಪಿಯನ್ ಆಗಿದ್ದೇವೆ. ಸ್ಟೇಟ್ ಹಂತದಲ್ಲಿ ಕೂಡ ಆಗ 3 ವರ್ಷ ಚಾಂಪಿಯನ್. ನಮ್ಮ ಶಾಲೆ ಆಗ ಜಿಲ್ಲೆಗೆ ಅಂತೇಳಿ ಕೊಡ್ತಾ ಇರ್ಲಿಲ್ಲ ಚಾಂಪಿಯನ್ಶಿಪ್, ಮೊದಲು ಶಾಲೆಗೆ ಕೊಡ್ತಾ ಇದ್ರು. ನಮ್ಮ ಶಾಲೆಯೇ 3 ಸಲ ಚಾಂಪಿಯನ್ ಆಗಿದೆ. ಬಹುಶಃ ಆಗೆಲ್ಲ ಅನೇಕ ಸವಾಲುಗಳಿದ್ದಿರ್ಬೋದು. ಒಂದು ಸಂಪರ್ಕದ ಸವಾಲು ಇರ್ಬೋದು, ಹೋಗ್ಬೇಕು. ಜೊತೆಗೆ ಬಹುಶಃ ನಮ್ಮ ಸ್ಕೂಲ್ ಗ್ರೌಂಡ್ಗಳು ಕೂಡ ಈಗಿನಷ್ಟು ಸುಸಜ್ಜಿತವಾಗಿ ಇದ್ದಿರಲಿಕ್ಕಿಲ್ಲ. ಸಮಾಜದ ಕೂಡ ಒಂದು ಸಹಕಾರ ಅಥವಾ ಅವರ ಕೊಡುಗೆಗಳು ದೊರೀತಾ ಇರಲಿಕ್ಕಿಲ್ಲ. ಬಹುಶಃ ಅಂದಿನ ಕಾಲದಲ್ಲಿ ತಾವು ಈ ರಾಷ್ಟ್ರ ಮಟ್ಟದವರೆಗೆ ಕ್ರೀಡಾಪಟುಗಳನ್ನು ಕರೆದೊಯ್ದಿದ್ದಾರೆ ಅಂತಂದರೆ ಅದು ತುಂಬ ಗ್ರೇಟ್. ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಆಗ ಸಮಾಜದಿಂದ? ಒಳ್ಳೆಯ ಪ್ರತಿಕ್ರಿಯೆ ಇತ್ತು. ಮೊದಲ ಬಾರಿಗೆ ನಾವು ಗೆದ್ದಾಗಂತೂ ತುಂಬಾ ಸಂಭ್ರಮಿಸಿದ್ದಾರೆ. ಅದು ಯಾವುದು ನಮ್ಮ ಕಾಂಜಿ ದೇವಸ್ಥಾನಕ್ಕೆ ಎಲ್ಲ ನಮ್ಮನ್ನು ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಸಿಕೊಂಡು ಎಲ್ಲ ಬಂದಿದ್ದಾರೆ. ಎಲ್ಲ ಊರಿನವರೆಲ್ಲ ಸೇರಿಕೊಂಡು ಆಗ ಮಕ್ಕಳನ್ನೆಲ್ಲ ತುಂಬಾ ಗೌರವಿಸಿದ್ದಾರೆ. ಊರಿನವರ ಪ್ರೋತ್ಸಾಹ ತುಂಬಾ ಇತ್ತು. ಹೆತ್ತವರು ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ರು. ಹೆತ್ತವರು ಮಕ್ಕಳನ್ನು ಕಳಿಸ್ತಾ ಇರ್ಲಿಲ್ಲ ಅಂದ್ರೆ ನಮಗೆ ಬಹಳ ಕಷ್ಟ ಆಗ್ತಾ ಇತ್ತು. ಹೆತ್ತವರು ತುಂಬಾ ಸಹಕಾರ ಕೊಟ್ಟರು, ಆದ ಕಾರಣ ಇದೆಲ್ಲ ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಅದೇ, ಈಗ 4 ದಶಕದ ಹಿಂದೆ ಈ ಒಂದು ವೃತ್ತಿಗೆ ಬಂದು ಶಾರೀರಿಕ ಶಿಕ್ಷಣದ ವೃತ್ತಿಗೆ ಬಂದವರು ಈಗ ನಿವೃತ್ತಿ ಅಂಚಿನಲ್ಲಿದ್ದೀರಿ. ಈ ಕ್ರೀಡಾ ಕ್ಷೇತ್ರ ಆಗ ಮತ್ತು ಹೀಗೆ ಯಾವ ರೀತಿ ಬದಲಾವಣೆಗೊಳ್ತೀರಿ? ಒಬ್ಬ ಶಾರೀರಿಕ ಶಿಕ್ಷಕಿಯಾಗಿ ಹೇಗೆ ಗಮನಿಸಿದ್ದೀರಿ? ಆಗಿನ ಪರಿಸ್ಥಿತಿಯಲ್ಲಿ ಮಕ್ಕಳ ಸಂಖ್ಯೆ ಶಾಲೆಯಲ್ಲಿ ಜಾಸ್ತಿ ಇರ್ತಾ ಇತ್ತು. ಆಗ ನಮಗೆ ಬೇಕಾದ ಹಾಗೆ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಬಹಳ ಒಂದು ಸುಲಭ ಆಗ್ತಾ ಇತ್ತು. ಈಗ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಈ ವರ್ಷ ಕೂಡ ನಾವು ಚಾಂಪಿಯನ್ ಆಗಿದ್ದೇವೆ. 8ನೇ ತರಗತಿಯ ಮಕ್ಕಳು ಚಾಂಪಿಯನ್ ಆದ್ರು. ಅಲ್ಲಿ 8ನೇ ತರಗತಿಯಲ್ಲಿ ಇದ್ದದ್ದು 10 ಮಕ್ಕಳು. 10 ಮಕ್ಕಳನ್ನೇ ನಾನು ತೊಡಗಿಸಿಕೊಂಡು ಈ ವರ್ಷ ಚಾಂಪಿಯನ್ ಆಗಿದೆ ತಾಲೂಕು ಮಟ್ಟದಲ್ಲಿ. ಬಹುಶಃ ಮೇಡಮ್ ಅವರ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ನಮ್ಗೆ ಗೊತ್ತಿದೆ ಇಂತಹ ಒಂದು ಸಾಧನೆ ಮಾಡುವಾಗ ಪ್ರಶಸ್ತಿ ಪುರಸ್ಕಾರಗಳು ಸಹಜವಾಗಿ ಅವರನ್ನು ಅರಸಿ ಬರಬೇಕು. ಆದರೆ ಮೇಡಮ್ ಅವರಾಗಿ ಅಪೇಕ್ಷೆ ಪಟ್ಟು ಅವರಾಗಿ ಅರ್ಜಿ ಸಲ್ಲಿಸಿ ಆ ಒಂದು ಪ್ರಶಸ್ತಿಯನ್ನು ಪಡೆಯುವುದರಲ್ಲಿ ಹಿಂದೆ ಆ ದಾರಿಯನ್ನು ಹಿಡಿದವರಲ್ಲ. ಹಾಗಾಗಿ ಬಹುಶಃ ಅವರಿಗೆ ಅರ್ಹವಾಗಿ ಸಿಗಬೇಕಾದ ಅನೇಕ ಗೌರವಗಳು, ಪ್ರಶಸ್ತಿ ಪುರಸ್ಕಾರಗಳು ಸಿಕ್ಕಲಿಲ್ಲ ಎನ್ನುವುದು ಕೂಡ ವಾಸ್ತವಿಕವಾದ ಅಂಶ. ತುಂಬ ಕ್ರೀಡಾಪಟುಗಳು ತಮ್ಮ ಶಿಷ್ಯರಾಗಿ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೆಳಗ್ತಾ ಇದ್ದವರು ಇರ್ಬೋದು. 1-2-3 ಮಂದಿಯನ್ನು ನೆನಪು ಮಾಡುವುದಾದರೆ? ಹೌದು, ನಮ್ಮ ಬಳಪದಲ್ಲಿ ಪವಿತ್ರ ಕುಂಜತ್ತಾಡಿ ಇವರು ಸುಮಾರು 3 ವರ್ಷ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಒಳ್ಳೆಯ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಅವಳು. ಹಾಗೆ ಇನ್ನು ಸಾಧನೆ ಮಾಡಿದಂಥ ಸುಮಾರು 30 ಕ್ರೀಡಾಪಟುಗಳಿದ್ದಾರೆ ನಮ್ಮಲ್ಲಿ. ಅದು ರಾಷ್ಟ್ರ ಮಟ್ಟಕ್ಕೆ 30 ವಿದ್ಯಾರ್ಥಿಗಳಿದ್ದಾರೆ. ಎಲ್ಲಿ ಹೇಳ್ತಾ ಹೋದ್ರೆ ಎಲ್ಲರನ್ನು ಹೇಳಬೇಕಾಗ್ತದೆ. ಓಕೆ, ಸುಮಾರು ಮಕ್ಕಳಿದ್ದಾರೆ. ನಿವೃತ್ತರಾಗ್ತಾ ಇದ್ದೀರಿ. ಸುದೀರ್ಘ ಕಾಲದ ಒಂದು ಇದರಿಂದ ತಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎನ್ನುವುದು ನಮ್ಮ ಆಶಯ. ಸರ್, ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಒಂದು ಮಾತಿದೆ. ಆದರೆ ಯಶಸ್ವಿ ಮಹಿಳೆ ಅಂದರೆ ವೃತ್ತಿಗೆ ಸಂಬಂಧಪಟ್ಟಾಗೆ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಕೆಲಸ ಮಾಡಿದ ಒಬ್ಬ ಯಶಸ್ವಿ ಶಿಕ್ಷಕಿಯ ಹಿಂದೆ ತಾವು ಕೂಡ ಒಬ್ಬ ದೈಹಿಕ ಶಿಕ್ಷಕನಾಗಿ ಕಾರ್ಯವನ್ನು ಮಾಡಿದ್ದೀರಿ. ಪತ್ನಿಯ ಸಾಧನೆ ಬಗ್ಗೆ ಏನು ಅನ್ನಿಸ್ತದೆ? ನನಗೆ ನನ್ನ ಸರ್ವಿಸಲ್ಲಿ ಕೂಡ ನನಗೆ ಭಾಳ ಆಸೆ ಪಟ್ಟದ್ದೇನಂತ ಹೇಳಿದ್ರೆ, ನನ್ನ ಫೀಲ್ಡಲ್ಲಿ ತುಂಬ ಆಸಕ್ತಿ ಇರುವಂಥ ಒಬ್ಬ ನನ್ನ ಬಾಲ್ಯ ಅಂದರೆ ನನ್ನ ಸಂಗಾತಿ ಆಗಬೇಕು ಎಂಬುದು ಆಸೆ ಇತ್ತು. ನನಗೆ ನನ್ನ ಸಂಗಾತಿ ಆಗಬೇಕಂತ ಆಸೆ ಇತ್ತು. ಅದಕ್ಕೆ ಸರಿಯಾಗಿ ಅವಳು ನನಗೆ ಹೇಗೆ ಸಿಕ್ಕಿದ್ರು ಅಂತ ಹೇಳಿದರೆ ಒಳ್ಳೆದಿತ್ತು ವೀಕ್ಷಕರಿಗೆ. ಹೇಗೆ ಸಿಕ್ಕಿದೆ ಅಂತೇಳಿ ಅದು ಭಾಳ
ಒಂದು ನಾನು ಸೆಲೆಕ್ಷನ್ ಮಾಡೋದು, ನಾನು ಯಾರನ್ನು ಯಾವ ಬೇರೆಲ್ಲ ಹುಡುಗಿರನ್ನೆಲ್ಲ ಈ ಗಂಡು ಹುಡುಗಿಯರ ನೋಡ್ಲಿಕ್ಕೆ ಹೋಗೋದು ಅಂತೆಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ. ಬಟ್ ನಾನು ಫಸ್ಟಿಗೆ ಯಾರು ಕೇಳಿದ್ರು ಹೀಗೆ ಒಂದು ಹುಡುಗಿದ್ದಾಳೆ ಮಾತಾಡೋದು, ಅದು ಮಾತಾಡಿದ್ರು. ಬಟ್ ನನಗೆ ಭಾಳ ಸಹಕಾರ ಆಯಿತು. ನಾನು ಯಾಕೆ ಖುಷಿ ಕೊಟ್ಟದ್ದು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಸ್ಪೋರ್ಟ್ಸಿಗೆ ಹೋದಾಗ ಆಗಿರೋಕ್ಕೂ ಅಥವಾ ಸ್ಪೋರ್ಟ್ಸಿನ ಬಗ್ಗೆ ಮಾತಾಡೋವಾಗಲಿ ಎಲ್ಲೂ ಕೂಡ ಅದಕ್ಕೆ ಎರರ್ ಆಗಿ ವಿರುದ್ಧವಾಗಿ ಮಾತಾಡ್ತಿರ್ಲಿಲ್ಲ. ಅದಕ್ಕೆ ನನಗೆ ಒಳ್ಳೆಯ ಸ್ಪಂದನೆ ಸಿಗ್ತಿತ್ತು. ನನಗೆ ಅದೇ ನನ್ನ ಜೀವನ ಕೂಡ ಅದೇ, ನನ್ನಲ್ಲಿ ಸ್ವಾರ್ಥ ಕೂಡ ಇತ್ತು ಅದರಲ್ಲಿ. ಏನಂದರೆ ಅಲ್ಲಿ ವಿದ್ಯಾರ್ಥಿಗಳು ನನ್ನಲ್ಲಿ ಬರ್ತಾರೆ ಎಂಬುದು ಸ್ವಾರ್ಥ ಕೂಡ ನನ್ನಲ್ಲಿತ್ತು. ನಾನು ಅಲ್ಲಿ ದುಡಿದ್ರೆ ಸ್ವಲ್ಪ ಕಷ್ಟಪಟ್ಟು ದುಡಿದೆ, ಅದೇ ವಿದ್ಯಾರ್ಥಿಗಳು ಹೈಸ್ಕೂಲಲ್ಲಿ ಸ್ವಲ್ಪ ಅವರನ್ನು ಫಾಲೋ ಮಾಡೋರು ಇಲ್ಲ, ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ. ಅದು ನಮಗೆ ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನನ್ನಲ್ಲಿ ಬಂದಾಗ ಆ ಮಕ್ಕಳು ಶಿರಸಾವಹಿಸಿ ಅದನ್ನೇ ಕಂಟಿನ್ಯೂ ಮಾಡಿದರು. ಹಾಗಾಗಿ ನನ್ನ ಕಾಲೇಜಿನ ಮಕ್ಕಳು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಲು. ಹಾಗೆ ನನಗೆ ಆ ಬಗ್ಗೆ ಭಾಳ ಹೆಮ್ಮೆ ಇದೆ. ಅದನ್ನು ಇಲ್ಲಿ ಮಾತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಸರ್, ಅಸಂಖ್ಯ ವಿದ್ಯಾರ್ಥಿಗಳು ಮೇಡಮ್ ಅವರ ಶಿಷ್ಯರಾಗಿ ಬೆಳೆದಿದ್ದಾರೆ. ಈ 42 ವರ್ಷ ಅಂತಂದರೆ ಅದು ಖಂಡಿತವಾಗಿಯೂ ಬಹಳ ದೊಡ್ಡ ಸಂಖ್ಯೆ. ನೂರಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಪಾಠವನ್ನು ಕಲಿತಿದ್ದಾರೆ, ಕ್ರೀಡಾ ಕ್ಷೇತ್ರದಲ್ಲಿ ಬೆಳಗಿದ್ದಾರೆ. ಬಹುಶಃ ಅದಕ್ಕೆಲ್ಲ ಈ ಪಿ ಟಿ ಮೇಡಮ್ನ ಶ್ರಮ, ಅವರ ಮಾರ್ಗದರ್ಶನ ಜೊತೆಗೆ ನಿಮ್ಮ ಸಹಕಾರ ಕೂಡ ಕಾರಣ ಆಗಿದೆ. ಅವರ ಶಿಷ್ಯರು ಬೆಳೆದಿದ್ದಾರೆ. ಆ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅದೇನೆಂದರೆ, ಒಬ್ಬ ಸರಿಯಾದ ಒಂದು ಗೈಡೆನ್ಸ್ ಕೊಟ್ಟರೆ ಯಾವ ವಿದ್ಯಾರ್ಥಿ ಕೂಡ ತನ್ನ ಸಾಧನೆ ಅವರು ಮಾಡ್ತಾರೆ ಎಂಬುದಕ್ಕೆ ಒಂದು ದಾರಿದೀಪ ಆಗ್ತಾರೆ ಅಂತ ನಾನು ಹೇಳ್ತೇನೆ. ಈಗ ನಾವು ಸುಮ್ಮನೆ ಆಟ ಆಡಲಿಕ್ಕೆ ಬರಬೇಡ ಅಥವಾ ಅದ್ರ ಬಗ್ಗೆ ಆಸಕ್ತಿಯೇ ತೋರಿಸದೇ ಇದ್ದರೆ ಆ ಮಕ್ಕಳು ಅಭಿವೃದ್ಧಿಯಲ್ಲಿ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ಮಕ್ಕಳು ಸಿಕ್ಕುವುದಿಲ್ಲ, ಮಕ್ಕಳು ಬರುವುದಿಲ್ಲ, ಪೇರೆಂಟ್ಸ್ ಕಳಿಸುವುದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಭಾಳ ಜನ ಕಂಪ್ಲೇಂಟ್, ಸಾಮಾನ್ಯ ಕಂಪ್ಲೇಂಟ್ಗಳು ಇವೆಲ್ಲ ನಮ್ಮ PE ಟೀಚರ್ಗಳದು. ನಾನು ಅದಕ್ಕೆ ಭಾಳ ವಿರುದ್ಧವಾಗಿದ್ದೇನೆ. ಬಳಪ ಶಾಲೆಯಲ್ಲಿ ನಾವು ಸಿಕ್ಕಾಬಟ್ಟೆ ಅಂದರೆ ಅದು ನಮ್ಮ ಬರುವವರೆಗೆ ನಾವು ಅವರಿಗೆ ಪನಿಷ್ಮೆಂಟ್ ಕೊಟ್ಟದ್ದು ಇದೆ. ಕೆಲವು ಸಂದರ್ಭದಲ್ಲಿ ಅತಿಯಾದಂತ ಕಂಡರೂ ಕೂಡ ಎಲ್ಲೂ ಆ ಮಕ್ಕಳು ಅದು ನನಗೆ ಅತಿಯಾಯಿತು ಅಂತ ಹೇಳಿದ್ದೇ ಇರಲಿಕ್ಕಿಲ್ಲ. ಅವರಿಗೆ ಕೆಲವು ಸಂದರ್ಭದಲ್ಲಿ ಪನಿಷ್ಮೆಂಟ್ ಅಂದರೆ ಕೆಲವು ಅನಿವಾರ್ಯವಾದ ಸ್ಪೋರ್ಟ್ಸಲ್ಲಿ ಸ್ವಲ್ಪ ಏಟು ಬೀಳದಂಥ ವಿದ್ಯಾರ್ಥಿಗಳು ಭಾಳ ಕಡಿಮೆ ಇರ್ಬೋದು, ಭಾಳ ಕಡಿಮೆ ಇರೋದು, ವೆರಿ ರೇರ್ ಇರ್ಬೋದು. ಅದು ಇವನ್ ಕಾಲೇಜಲ್ಲಿ ಕೂಡ ನಾನು ಪ್ರಯತ್ನ ಪಟ್ಟು, ನನ್ನ ಕಾಲೇಜು KSS ಕಾಲೇಜ್ ನಾನು ದುಡಿತಿರುವಾಗ ಅಲ್ಲಿ ವಿದ್ಯಾರ್ಥಿ ಕೂಡ ನಾನು ಅವ್ರು ದೊಡ್ಡ ಮಕ್ಕಳು ಅಂತೇಳಿ ಹೋಗಿ ಬಿಡ್ತಿರ್ಲಿಲ್ಲ. ತಪ್ಪಿದಾಗ ಅವ್ರಿಗೆ ಶಿಕ್ಷೆ ಖಂಡಿತ ಕೊಡ್ತಿದ್ದೆ. ಹಾಗೆ ಅವನು ಸಣ್ಣ ಪುಟ್ಟ ಪನಿಷ್ಮೆಂಟ್ ಕೊಟ್ಟಿದ್ದ, ಅದನ್ನು ಅವರು ಖಂಡಿತವಾಗಿ ಭಾಳ ಪ್ರೀತಿ ಸ್ಪೋರ್ಟ್ಸಿಯಾಗಿ ತೆಗೆದುಕೊಂಡು ಇದು ನನ್ನ ಉದ್ಧಾರಕ್ಕೆ ಒಂದು ನನಗೆ ಶಿಕ್ಷೆ ಅಂತ ತಿಳ್ಕೊಂಡಿದ್ದೆ ಅಂತ ನಾನು ಭಾವಿಸ್ತೇನೆ. ಸಾಧಾರಣವಾಗಿ ಒಂದು ಶಾಲಾ ಶಿಕ್ಷಣ ಸಂಸ್ಥೆ ಅವಧಿ 9:30 ಅಥವಾ 4 ಗಂಟೆವರೆಗೆ. ಆದರೆ ಮೇಡಮ್ ಯಾವತ್ತು ಅದನ್ನು ಬೆಳಿಗ್ಗೆ 8 ಗಂಟೆಗೆ ಅಥವಾ 7 ಗಂಟೆಗೆ ಹೋದ ಉದಾಹರಣೆಗಳಿವೆ, ಸಂಜೆ 6-7 ಗಂಟೆಗೆ ಬಂದ ಉದಾಹರಣೆಗಳು ಕೂಡ ಇದೆ ಅಲ್ವಾ? ಹೌದು, ಖಂಡಿತವಾಗಿದೆ ಸರ್. ಯಾಕಂದರೆ ನನಗೆ ಆವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಇದ್ದರು, ಕೆಲಸಕ್ಕೆ ಜನ ಇದ್ದರು, ಹೊರಗೆ ಅಡುಗೆ ಮಾಡಿದ್ದು ಆ ಟೈಮಲ್ಲಿ ಹೇಳಿದ್ರು. ಇತ್ತೀಚೆಗೆ ಎಲ್ಲ ದೂರ ಆದ್ರಲ್ಲಿ ಇವಳು ಬೆಳಿಗ್ಗೆ 8 ಗಂಟೆಗೆ, ನಾನು 5 ಗಂಟೆಗೆ ಹೋಗುವನು, ಇವಳು ಬೆಳಿಗ್ಗೆ 8 ಗಂಟೆಗೆ ಹೋಗಿ ಶಾಲೆಗೆ ಹೋಗಿ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸೋದು. ಆವತ್ತಿಗೆ ಎಷ್ಟೊಂದು ಶಿಸ್ತಾಗಿ ಮಕ್ಕಳು ಬರ್ತಿದ್ದೆ ಅಂತ ಹೇಳಿದ್ರೆ ನಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ನಾವು ಖುಷಿ ಪಡ್ತಿದ್ದೆವು, ಇಂಥ ಒಂದು ಆಸಕ್ತಿ ಇದ್ದಂಥ ಮಕ್ಕಳನ್ನು ನಾವು ಪಡ್ಕೊಂಡಿದ್ದೇವಲ್ಲ ಅಂತ ಖುಷಿ ಪಡ್ತಿದ್ದೆವು. ಅಂದರೆ ಅಂಥ ಒಂದು ಸ್ನೇಹ ಸಂಬಂಧ ಇತ್ತು ಅಲ್ಲಿಯ ವಿದ್ಯಾರ್ಥಿಗಳಾಗಿರ್ಬೋದು, ಅಲ್ಲಿಯ ಪೇರೆಂಟ್ಸ್ ಆಗಿರ್ಬೋದು, ಊರಿನ ಮಹಾಜನತೆ ಇದ್ದಾರಲ್ಲ ಬಳಪದವರು, ಅತ್ಯಂತ ಒಂದು ಬಹಳ ಒಂದು ಪ್ರಬುದ್ಧರಾದಂಥ ಒಂದು ಜನಗಳಾಗಿರೋದು ನಾನು ಭಾವಿಸ್ತೇನೆ. ಯಾಕೆಂದರೆ ಅವರು ಹೊಗಳುಂತಲ್ಲ, ಎಲ್ಲಿ ಕೂಡ ಈ 36 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ನನ್ನ ಬಗ್ಗೆ ಆಗಿರ್ಬೋದು, ಅವಳ ಬಗ್ಗೆ ಆಗಿರ್ಬೋದು ಬರಲಿಲ್ಲ. ಆ ಮಕ್ಕಳು ತಿಂದಂಥ ಪನಿಷ್ಮೆಂಟ್ ನಾನಾಗ ಹೇಳಿದಾಗೇನೆ ಇರ್ಬೋದು, ಅದು ಬೇರೆ ಪ್ರಶ್ನೆ. ಆ ಒಂದು ದೃಷ್ಟಿಯಲ್ಲಿ ನಾನು ಹೇಳಬೇಕಾದ್ರೆ ಅದು ಭಾಳ ದೊಡ್ಡ ಸಾಧನೆ ಅಂತ ನಾನು ಹೇಳ್ತೇನೆ ಸರ್. ಓಕೆ, ಕೇಳಿದ್ರಲ್ಲ ವೀಕ್ಷಕರೇ, ಬಹುಶಃ ಸುಳ್ಯ ತಾಲೂಕು ಕ್ರೀಡೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ನೆಲ. ಅದು ಯಾವುದೇ ಖೋ ಖೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ಇನ್ನಿತರ ಗೇಮ್ಸ್ ಇರ್ಬೋದು ಅಥವಾ ಅಥ್ಲೆಟಿಕ್ಸ್ ಇರ್ಬೋದು. ಮತ್ತು ಇಲ್ಲಿಯ ಶಿಕ್ಷಣ ಸಂಸ್ಥೆಗಳು ಕೂಡ ಅಂಥ ವಿದ್ಯಾರ್ಥಿಗಳನ್ನು, ಅಂಥ ಪ್ರತಿಭೆಗಳನ್ನು ತಯಾರು ಮಾಡಿದೆ. ಬಹುಶಃ ಅದು ತಯಾರು ಮಾಡಬೇಕಿದ್ರೆ ಇಂತಹ ಶಿಕ್ಷಣದ ಒಂದು ಶಾರೀರಿಕ ಶಿಕ್ಷಣದ ಗುರುಗಳು ಬೇಕಾಗ್ತದೆ. ಹಾಗಾಗಿ ಭಾಗೀರಥಿ ಮೇಡಮ್ ಸುದೀರ್ಘವಾದ ವೃತ್ತಿ ಬದುಕಿನಿಂದ ನಿವೃತ್ತಿಯಾಗ್ತಾ ಇದ್ದಾರೆ ಮತ್ತು ಅವರಿಗೆ ಸಹಕಾರವನ್ನು ನೀಡಿದಂಥ ತುಕಾರಾಮ್ ಮೇನಕಲ್ ಅವರ ಮಾತುಗಳನ್ನು ತಾವು ಕೇಳಿದ್ದೀರಿ. ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವ ಆಶಯ. ಧನ್ಯವಾದಗಳು. ನಮ್ಮ ರಿಪೋರ್ಟರ್ ಈಶ್ವರ ವಾರಣಾಸಿ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್ ಸುಳ್ಯ. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್. ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು. ಈ ಕೋರ್ಸಿನ ಪ್ರಯೋಜನಗಳು: 3 ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ. ಕೇವಲ 4 ರಿಂದ 6 ತಿಂಗಳ ಕೋರ್ಸ್ ಅವಧಿಗಳು. ವಿದ್ಯಾರ್ಹತೆ: SSLC ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ದೂರವಾಣಿ ಸಂಖ್ಯೆ 0824-224-1314, ಮೊಬೈಲ್ 7848820414. ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ, 2ನೇ ಮಹಡಿ, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮ್ಯಾಂಗಳೂರು. 2005ರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ, ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಕಾವೇರಿ ಗಾರ್ಮೆಂಟ್ಸ್, ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ, ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್. ಮದುವೆ, ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ. ಭೇಟಿ ಕೊಡಿ, ಶ್ರೀರಾಂಪೇಟೆ, ಗೋಪಿಕಾ ಬಿಲ್ಡಿಂಗ್, ಮುಖ್ಯ ರಸ್ತೆ, ಸುಳ್ಯ. ಫೋನ್ ನಂಬರ್ 7760190562. ಭಾನುವಾರವೂ ತೆರೆದಿರುತ್ತದೆ. ಸುಳ್ಯದ ಶಿವಕೃಪಾ ಕಲಾಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ರವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ. ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ₹160 ಮಾತ್ರ. ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆ ಬರೆಗಳನ್ನು ಖರೀದಿಸಿ ಕೇವಲ ₹220 ಮಾತ್ರ. ಪ್ರತಿ ದಿನವೂ ಹೊಸ ಹೊಸ ಸ್ಟಾಕ್ಗಳು, ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು. ಒಂದೇ ಸೂರಿನಡಿಯಲ್ಲಿ ಸುಮಾರು 1000ಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್. ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ. ಮಾಧವರತ್ನ ಬಿಗ್ ಬಜಾರ್, ಶಿವಕೃಪಾ ಕಲಾಮಂದಿರ, ಖಾಸಗಿ ಬಸ್ ನಿಲ್ದಾಣ, ಮುಖ್ಯ ರಸ್ತೆ, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.